ಭೋಸಲೆ ಮನೆತನದ ಉದಯ. ಛತ್ರಪತಿ ಶಿವಾಜಿ ಶಹಾಜಿ ಭೋಸ್ಲೆ ಮನೆತನದ ಒಂದು ಉದಯ. ಅದೆಷ್ಟೋ ಜನರಿಗೆ ಶಿವಾಜಿ ಮಹಾರಾಜರ ಸಾಧನೆಗಳ ಬಗ್ಗೆ ಗೊತ್ತು, ಅವರ ತಂದೆಯ ಬಗ್ಗೆ ಗೊತ್ತು. ಆದರೆ ಇವರ ತಂದೆಯ ಪೂರ್ವಿಕರು ಈ ಮೂಲದಲ್ಲಿ ಎಲ್ಲಿದ್ರು, ಯಾವ ಕೆಲಸವನ್ನ ಮಾಡ್ತಾ ಇದ್ರು ಎಂಬುದರ ಬಗ್ಗೆ ಕೆಲವರಿಗೆ ತಿಳಿಯದಂತ ವಿಷಯ. ಇವರು ಚಿತ್ತೂರು ಲಕ್ಷ್ಮಣ ಸಿಂಹನ ಮೊಮ್ಮಗನಾದ ಸುಜನ ಸಿಂಹನು ಚಿತ್ತೂರನ್ನ ಬಿಟ್ಟು ದಕ್ಷಿಣಕ್ಕೆ ಹೊರಟನು. ಈ ವಂಶದ ದೇವರಾಜ ಎಂಬುವನು ಕ್ರಿಸ್ತಶಕ 1415 ಸುಮಾರಿಗೆ ದಕ್ಷಿಣದಲ್ಲಿ ನೆಲೆ ನಿಂತಿದ್ದನು. ಇದೇ ವಂಶದಲ್ಲಿ ಜನಿಸಿದಂತಹ ವ್ಯಕ್ತಿ ಬೋಸಾಜಿ. ಇಂದು ನಾವು ಕರೆಯುವಂತಹ ಶಿವಾಜಿ ಮಹಾರಾಜರ ಅಡ್ಡ ಹೆಸರು ಅಂದ್ರೆ ಭೋಸಲೆ ಎಂಬ ಹೆಸರು ಈ ಬೋಸಾಜಿ ಎಂಬ ಪುರುಷನಿಂದಲೇ ಬಂದಿದೆ ಅಂತಾರೆ. ಅಂದ್ರೆ ಬೋಸಾಜಿ ಹೆಸರೇ ನಂತರ ಭೋಸ್ಲೆ ಅಂತ ಆಯ್ತಂತೆ. ಈ ಭೋಸಲೆ ಮನೆತನದವರು ಹಲವಾರು ಗ್ರಾಮಗಳಲ್ಲಿ ಗೌಡಿಕೆ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಆ ಗ್ರಾಮಗಳಲ್ಲಿ ಹಿಂಗನಿ ಎಂಬ ಗ್ರಾಮವು ಸಹ ಒಂದು. ಇದೇ ವಂಶದಲ್ಲಿ ಕ್ರಿಸ್ತಶಕ 1550ರಲ್ಲಿ ಜನಿಸಿದಂತಹ ಮಾಲೋಜಿಯು ದೊಡ್ಡ ಜಹಂಗೀರದಾರನಾಗಿದ್ದನು ಎಂದು ಹೇಳ್ತಾರೆ. ಇವನು ಶೂರ ಪರಾಕ್ರಮಕ್ಕೆ ಹೆಸರಾಗಿದ್ದನು. ಈ ಮಾಲೋಜಿಯ ಮಗನೇ ಶಹಾಜಿ. ಶಹಾಜಿ ಬೇರಾರೂ ಅಲ್ಲ, ಶಿವಾಜಿಯ ತಂದೆ ಇವರೇ. ಶಹಾಜಿಯು ಇವರ ಹೆಂಡತಿ ಜೀಜಾಬಾಯಿ. ಈ ಜೀಜಾಬಾಯಿಯು ನಿಜಾಂ ಶಾಹಿಯಲ್ಲಿ ಶೂರ ಸರದಾರನಾಗಿದ್ದಂತಹ ಲಕುಜಿ ಜಾದವರಾಯರ ಮಗಳು ಈ ಜೀಜಾಬಾಯಿ. ಈ ಶಹಾಜಿ ಜೀಜಾಬಾಯಿಯರ ಮಗನೇ ಸ್ವರಾಜ್ಯ ಸಂಸ್ಥಾಪಕನಾದ ಛತ್ರಪತಿ ಶಿವಾಜಿ ಮಹಾರಾಜ. ಇದು ಶಿವಾಜಿ ಮಹಾರಾಜರ ಮನೆತನದ ಒಂದು ಪೂರ್ವ ಇತಿಹಾಸ. ಪೂರ್ತಿ ಮಾಹಿತಿಗಾಗಿ ಈ ವಿಡಿಯೋದ ಮೇಲಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪೂರ್ತಿ ಮಾಹಿತಿಯನ್ನು ಕೇಳಿ.